ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಅಮ್ಮಂಗೆ ಇಷ್ಟ ಅಂತ ಹೇಳಿ ನಮ್ಮ ಗಿಡದಲ್ಲಿ ಹಾಗಲಕಾಯಿನ ಕಿತ್ಕೊಂಡು ನಮ್ಮ ಕೆಳಗಡೆ ಆಂಟಿ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಸರ್ಪ್ರೈಸಾಗಿ ಹಾಗಲಕಾಯಿ ಕಬಾಬ್ನ ಮಾಡಿಕೊಡ್ತಿದ್ದೀವಿ. ಹೇಗೆ ಮಾಡ್ತಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಮೊದಲನೇದಾಗಿ ಹಾಗಲಕಾಯಿನ ತೊಳೆದು ಸಣ್ಣದಾಗಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು. ನಮ್ಮ ಮನೆ ಹತ್ರ ಇರೋದು ಕಾಡು ಹಾಗಲಕಾಯಿ ಆಗಿರೋದ್ರಿಂದ ಸ್ವಲ್ಪ ಚಿಕ್ಕದಾಗಿದೆ, ಜಾಸ್ತಿ ಉದ್ದ ಇಲ್ಲ. ನೋಡಿ, ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಒಂದು ಹಾಗಲಕಾಯಿನ ನಾವು 6ರಿಂದ 7 ಪೀಸ್ ಮಾಡ್ಕೊಂಡಿದ್ದೀವಿ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಇವಾಗ ನೋಡಿ, ಕಟ್ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ಹಾಕೋಬೇಕು. ನೋಡಿ, ಇದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಇವಾಗ ಇದಕ್ಕೆ ನಾವು ಚಿಕನ್ ಕಬಾಬ್ ಪೌಡ್ರನ್ನ ಯೂಸ್ ಮಾಡ್ತಿದ್ದೀವಿ. ಚಿಕನ್ ಕಬಾಬ್ ಪೌಡರ್ ಹಾಕ್ಕೋಬೇಕು. ನೋಡಿ, ಹಾಕೋತಿದ್ದೀವಿ ಕಬಾಬ್ ಪೌಡ್ರನ್ನ. ಮತ್ತು ಇದ್ರ ಜೊತೆಗೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಯೂಸ್ ಮಾಡ್ತಿದ್ದೀವಿ. ನೋಡಿ, ಕಾರ್ನ್ಫ್ಲೋರ್ ಹಾಕೋತಿದ್ದೀವಿ ಇದ್ರ ಜೊತೆಗೆ. ನೋಡಿ, ನೋಡ್ಕೊಂಡು ಹಾಕ್ಕೋಬೇಕು. ಅದು ಕ್ವಾಂಟಿಟಿ ಎಷ್ಟಿರುತ್ತೋ ಅಷ್ಟು ನೋಡಿ ಹಾಕ್ಕೋಬೇಕು. ನಾವು ಎರಡನ್ನೂ ಹಾಕ್ಕೊಂಡು ಈ ಥರ ಪೌಡ್ರ್ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹಾಗಲಕಾಯಿಗೆ ನೋಡಿ ಮಿಕ್ಸ್ ಮಾಡ್ಕೋತಿದ್ದೀವಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಖಾರ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೊತಿದ್ದೀವಿ. ಮೊಟ್ಟೆ ಯೂಸ್ ಮಾಡಿಲ್ಲ ನಾವು. ನೋಡಿ, ಮೊಟ್ಟೆ ಯೂಸ್ ಮಾಡ್ದೇ ಮಾಡ್ತಿರೋದಿದು. ಮತ್ತು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ ಸ್ಟವ್ ಮೇಲೆ ಬಾಣಲೆ ಇಟ್ಟು ಎಣ್ಣೆ ಕಾಯಕ್ಕಿಡಬೇಕು. ನೋಡಿ, ಎಣ್ಣೆ ಆ ಕಲರ್ ಇದೆ ಅಂದ್ಕೊಬೇಡಿ. ನಾವು ಮೊನ್ನೆ ಕಬಾಬ್ ಕರೆದಿದ್ವಿ, ಆ ಎಣ್ಣೆ ಇತ್ತು, ಅದನ್ನೇ ಯೂಸ್ ಮಾಡ್ತಿದ್ದೀವಿ ಇವತ್ತು. ನೋಡಿ, ಎಣ್ಣೆ ಕಾಯಕ್ಕಿಡಬೇಕು. ಎಣ್ಣೆ ಕಾಯ್ದಿದೆಯಾ ಅಂತ ನೋಡ್ತಿದ್ದೀವಿ. ನೋಡಿ, ಒಂದು ಹಾಕಿ ಕಾಯ್ದಿದೆ ಎಣ್ಣೆ. ನೋಡಿ, ಇವಾಗ ಎಣ್ಣೆ ಕಾಯ್ದಿದ್ದಾಯಿತು. ನಾವು ಏನು ಮಿಕ್ಸ್ ಮಾಡ್ಕೊಂಡಿದ್ವಿ ಹಾಗಲಕಾಯಿ ಮತ್ತು ಕಬಾಬ್ ಪೌಡ್ರೆಲ್ಲ ಹಾಕಿ ಏನು ಮಿಕ್ಸ್ ಮಾಡ್ಕೊಂಡಿದ್ವಿ ಅದನ್ನು ಕರ್ಕೋತಿದ್ದೀವಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾಯಬೇಕು. ಮತ್ತು ಕಹಿನೂ ಇರಲ್ಲ. ಈ ಥರ ಎಣ್ಣೆ ಒಳಗಡೆ ಕರೆದ್ಬಿಟ್ಟು ತಿಂದರೆ ಕಹಿ ಇರಲ್ಲ ಹಾಗಲಕಾಯಿ. ನೋಡಿ, ನಾವು ನಾನ್ ವೆಜ್ ತಿನ್ನಲೇಬೇಕು ಅನ್ನೋದೇನಿರಲ್ಲ. ನಾನ್ ವೆಜ್ ಬದಲು ಈ ಥರ ತರಕಾರಿ ಈ ಥರ ಎಲ್ಲ ಯೂಸ್ ಮಾಡಿಕೊಂಡು ನಾವು ಕಬಾಬ್ ಎಲ್ಲ ಮಾಡ್ಕೋಬೋದು. ಸೋಯಾಬೀನಲ್ಲಿ ಮಾಡ್ಕೋಬೋದು, ಆಲೂಗಡ್ಡೆ ಕಬಾಬ್ನ ಮಾಡ್ಕೋಬೋದು. ನೋಡಿ, ಇವಾಗ ಮಾಡ್ತಿದ್ದೀವಿ. ಈ ಥರ ಆಗಿದೆ. ಪೌಡರ್ ಇನ್ನೊಂದು ಹಾಕೋಬೇಕಿತ್ತು, ಬಟ್ ಹಾಕ್ಕೊಂಡಿಲ್ಲ. ಆದರೂ ಪರವಾಗಿಲ್ಲ, ಸ್ಮೆಲ್ಲೆಲ್ಲ ಚೆನ್ನಾಗಿದೆ. ನೋಡಿ, ಮತ್ತು ನೋಡಿ, ಇದು ಹಾಗಲಕಾಯಿ ಎಣ್ಣೆಯಲ್ಲಿ ಬ್ರೌನ್ ಕಲರ್ ಬರಬೇಕು. ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮ್ ಉರಿನ ಇಟ್ಕೊಂಡು ಈ ಥರ ಬೇಯಿಸ್ಕೋಬೇಕು. ಇಲ್ಲಾಂದರೆ ಹಸಿ ವಾಸನೆ ಆಗೇ ಇರುತ್ತೆ, ಜಾಸ್ತಿ ಕಹಿನೂ ಕೂಡ ಆಗೇ ಇರುತ್ತೆ. ಹಾಗಾಗಿ ನೋಡಿ, ಈ ಕಲರ್ ಬರಬೇಕು, ಬ್ರೌನ್ ಕಲರ್ ಬರಬೇಕು. ಅಲ್ಲಿವರೆಗೂ ಈ ಥರ ಬೇಯಿಸ್ಕೋಬೇಕು. ನೋಡಿ, ಬೇಯಿಸ್ಕೊತಿದ್ದೀವಿ ನಾವು. ಮತ್ತು ಇದು ನಮ್ಮ ಅಮ್ಮಂಗೆ ಕೊಡೋಕ್ಕೆ ಫಸ್ಟ್ ಹಾಕಿದ್ದು ನಾವು. ಮತ್ತು ಅವ್ರಿಗೂ ಬೇಕಲ್ಲ, ಕೆಳಗಡೆ ಮನೆ ಆಂಟಿಗೂ, ಹಾಗಾಗಿ ಮತ್ತೆ ಹಾಕ್ತಿದ್ದೀವಿ. ನೋಡಿ, ಮತ್ತೆ ಹಾಕ್ಕೊಂಡು ಮತ್ತೆ ಕರ್ಕೊಂಡು ಆಮೇಲೆ ಹೋಗೋಣ ಅಂತ ಫುಲ್ಲೆಲ್ಲ ಎಷ್ಟು ಕಲಿಸಿದ್ವಿ ಅಷ್ಟೆಲ್ಲ ಫಸ್ಟೇ ಕರ್ಕೊಬಿಡ್ತಿದ್ದೀವಿ. ನೋಡಿ, ಈ ಥರ ಕಲರೆಲ್ಲ ಚೆನ್ನಾಗಿ ಬರಬೇಕು. ಆವಾಗ ಸ್ಮೆಲ್ಲು ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ, ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ನೋಡಿ, ಇವಾಗ ಕರ್ಕೊಂಡಿದ್ದಾಯಿತು. ನಾವು ಏನು ಕರ್ಕೊಂಡಿದ್ದೀವಿ ಇದನ್ನು ಅಮ್ಮನಿಗೆ ತೊಗೊಂಡೋಗೋಕ್ಕೆ ಅಂತ ಒಂದು ಪ್ಲೇಟ್ಗೆ ಹಾಕ್ತಿದ್ದೀನಿ. ನೋಡಿ, ತೊಗೊಂಡು ಹೋಗ್ತಾಯಿದ್ದೀನಿ. ನಾನೇ ತೊಗೊಂಡು ಹೋಗ್ತಿದ್ದೀನಿ. ಆಂಟಿ ಮನೆಯಿಂದ ಮಾಡಿಬಿಟ್ಟು ನಾನೇ ತೊಗೊಂಡು ಹೋಗ್ತಿದ್ದೀನಿ. ಅಮ್ಮಂಗೆ ಮೇಲ್ಗಡೆ ತೊಗೊಂಡು ಹೋಗ್ತಿದ್ದೀನಿ. ಸುಮ್ಮನೆ ಒಂದು 5 ಮಿನಿಟ್ಸ್ ಮಾತಾಡ್ಸ್ಕೊಂಡು ಬರ್ತೀನಿ ಆಂಟಿನ ಅಂತ ಕೆಳಗಡೆ ಬಂದಿದ್ದೆ. ಅವ್ರಿಗೂ ಗೊತ್ತಿಲ್ಲ ನಾನು ಮಾಡ್ತಿದ್ದೀನಿ ಅಂತ. ನೋಡಿ, ಅಮ್ಮಂಗೆ ತುಂಬ ಇಷ್ಟ ಹಾಗಲಕಾಯಿದು ಏನೇ ರೆಸಿಪೀಸ್ ಅಂದರೂ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ತೊಗೊಂಡು ಹೋಗ್ತಿದ್ದೀನಿ ಇವಾಗ. ಹಾಗಲಕಾಯಿ ಗೊಜ್ಜು, ಹಾಗಲಕಾಯಿ ಸಾಂಬಾರು ಇದೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದರಲ್ಲೂ ಶುಗರ್ ಇರೋರಿಗೆಲ್ಲ ತುಂಬ ಒಳ್ಳೆಯದು ಹಾಗಲಕಾಯಿ. ನೋಡಿ, ಅಮ್ಮ ಇಲ್ಲೇ ಇದ್ದಾರೆ. ಕೊಟ್ಟೆ ನೋಡಿ, ಅಮ್ಮನ ಕೈಲಿ ಕೊಟ್ಟರೆ ಟೇಸ್ಟ್ ಮಾಡ್ತಿದ್ದಾರೆ ಅವರು. ಟೇಸ್ಟ್ ಮಾಡ್ತಿದ್ದಾರೆ, ಖುಷಿಯಾಗವ್ರವರು ಹಾಗಲಕಾಯಿ ಕಬಾಬ್ ನೋಡಿಬಿಟ್ಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.